ನೀರು ಹಾಕಲ್ಲ, ಏನಿಲ್ಲ. ಈ ರೋಡಲ್ಲಿ ಓಡಾಡೋದು ನಮ್ಮದೇ ತಪ್ಪು, ನಾವೇ ಓಡಾಡಬಾರ್ದಿತ್ತು ಅಂತ ಅನಿಸುತ್ತೆ ಇವೆಲ್ಲ ನೋಡಿದಾಗ. ಒಂದು ವೆಹಿಕಲ್, ಒಂದು ಗಾಡಿ ಹೋದರೆ ಸಾಕು, ಭಯಾನಕ ಧೂಳು ರೋಡಲ್ಲಿ ಎದ್ದೇಳುತ್ತೆ. ನೋಡಿ, ಒಂದು ಆಂಬುಲೆನ್ಸ್ ಬರ್ತಿದೆ, ಧೂಳು ಎಷ್ಟೊಂದು ಹೊತ್ಕೊಂಡ್ಬರ್ತಿದೆ ನೋಡಿ. ಬಾ 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 ಬಾ. ಒಂದು 10 ದಿನದಿಂದ ಎಲ್ಲ ಸಮ ಮಾಡಿದರು, ಈಗೆಲ್ಲ ಕಿತ್ತೋಗಿದೆ. ಮತ್ತಿನ್ನೊಂದು ವಾರ ಬಡ್ಕೊಂಡು ಸಮ ಮಾಡ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಅವ್ರು ಸಮ ಮಾಡಿದ ಮೇಲೇ ರೋಡಲ್ಲಿ ಬರಬೇಕು, ಅಲ್ಲಿ ತನಕ ಬರೋದಕ್ಕೆ ಹೋಗ್ಬಾರ್ದು. ನೋಡಿ, ಮಣ್ಣು ಎಷ್ಟೊಂದು ಒಗಿತಿದ್ದಾರೆ. ಬೇರೆ ಕಡೆಯಿಂದ ಮಣ್ಣು ತಂದು ರೋಡ್ ಮಾಡ್ತಾರೆ, ಹೋಗಲಿ, ಅದಾದರೂ ಸರಿ ಮಾಡ್ತಾರಾ? ಅದೂ ಇಲ್ಲ. ಹಾಕಿರೋ ಮಣ್ಣು 1 ವರ್ಷ ಬಿಟ್ರೆ ಅಲ್ಲಿ ಇರೋದೇ ಇಲ್ಲ ಮಣ್ಣದು. ಯಪ್ಪ ದೇವ, ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಗಾಡಿ ತಗೊಂಡು ನಾವು ಟ್ಯಾಕ್ಸ್ ಕಟ್ಟಿ, ದೇವ. ನಿಜವಾಗ್ಲೂ ನಮ್ಮ ದೇಶ ತುಂಬ ಹಿಂದುಳಿದಿದೆ ಕಣ್ರಿ. ಜನಗಳನ್ನ ನನ್ನ ಮಕ್ಕಳು ಮಾಡ್ತಿದ್ದಾರೆ ಈ ಸರ್ಕಾರದವರು. ನಮ್ದು ಆ ಪಕ್ಷ, ನಮ್ದು ಈ ಪಕ್ಷ, ನಮ್ಮ ನಾಯಕ ಅವನು, ನಮ್ಮ ನಾಯಕ ಇವನು. ಯಾವ ಬೋಳೆ ಮಗ, ಯಾವ ನಾಯಕನೂ ಬರೋಲ್ಲ. ನಿಮ್ಮ ಮನೆ ತೂತ್ಗಳು ನೀವೇ ಮುಚ್ಕೋಬೇಕು. ನಿಮ್ಮನ್ನು ಬೆಳೆಸ್ಕೊಂಡು, ನಿಮ್ಮನ್ನು ಇಟ್ಕೊಂಡು ನನ್ನ ಮಕ್ಕಳು ಮೆರೀತಿದ್ದಾರೆ.